ಸ್ನೇಹಿತರೆ ನಮಸ್ತೆ. ಜೇನಿಗೇರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ರಾಹುಲ್ ಗಾಂಧಿ ಕಾಂಗ್ರೆಸ್ನ ಭವಿಷ್ಯ ಕೂಡ ಹೌದು, ವರ್ತಮಾನವೂ ಹೌದು, ಒಂದು ದಶಕಕ್ಕೂ ಹೆಚ್ಚಿನ ಇತಿಹಾಸ ಕೂಡ. ಅಂತಹ ರಾಹುಲ್ ಗಾಂಧಿ ಈಗ ದೊಡ್ಡ ಬಾಂಬ್ ಹಾಕಿ ಸುದ್ದಿಲಿದ್ದಾರೆ. ಮತಗಳ್ಳತನ ಎಂಬ ಬಾಂಬ್ ಈಗ ಎಲ್ಲೆಡೆ ಸುದ್ದಿ ಮಾಡ್ತಾ ಇದೆ. क्या इलेक्शन कमीशन बीजेपी की मदद कर रहा है? क्या इलेक्शन कमीशन ही इलेक्शन को चोरी करवा रहा है? ರಾಹುಲ್ ಗಾಂಧಿ ತಪ್ಪಿದ್ದೆಲ್ಲಿ ಅಂತ ನೋಡೋದಕ್ಕೂ ಮುನ್ನ ಜೇನಿಗೇರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಶೇರ್ ಮಾಡಿ, ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ರಾಹುಲ್ ಗಾಂಧಿ BJP ಪಕ್ಷ ಹಾಗೂ ಈಗಿನ ಅದೇ ಸರ್ಕಾರದ ವಿರುದ್ಧ ಗಂಭೀರವಾದ ಆರೋಪ ಮಾಡಿದ್ದಾರೆ. ಏನು ಆರೋಪ? ಇಲ್ಲಿ BJP ಮಾಡ್ತಿರೋ ಅಧ್ವಾನಗಳೇನು, ಎಲೆಕ್ಷನ್ ಕಮಿಷನ್ ಮಾಡಿಕೊಂಡ ಎಡವಟ್ಟುಗಳೇನು, ಈ ಎರಡೂ ಅಂದರೆ BJP ಮತ್ತು ಎಲೆಕ್ಷನ್ ಕಮಿಷನ್ಗಳು ಅಂತಕ್ಕಂಥ ಎರಡು ಬುದ್ಧಿವಂತರ ನಡುವೆ ರಾಹುಲ್ ಗಾಂಧಿ ಟೀಮು ಮಾಡಿಕೊಳ್ತಿರ್ತಕ್ಕಂಥ ಎಡವಟ್ಟುಗಳೇನು ಎಲ್ಲವನ್ನು ಹೇಳ್ತಾ ಹೋಗ್ತೀವಿ. ಅದಕ್ಕೆ ನೀವು ಮುಂದಿನ ಎಪಿಸೋಡ್ಗಳು ಕೂಡ ತಪ್ಪದೆ ನೋಡಿ. ಇಡೀ ದೇಶದಾದ್ಯಂತ ಚುನಾವಣಾ ಆಯೋಗ BJP ಪಕ್ಷದ ಜೊತೆ ಸೇರಿ ಭಾಳ ದೊಡ್ಡ ಭ್ರಷ್ಟಾಚಾರ ನಡೆಸಿದೆ, ಇದೊಂದು ದೊಡ್ಡ ಕ್ರಿಮಿನಲ್ ಕೃತ್ಯ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅನ್ನೋದಕ್ಕೆ ಸಾಕ್ಷಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈಗ ಚುನಾವಣಾ ಆಯೋಗ ನೀವು ಮಾಡಿರುವ ಆರೋಪಕ್ಕೆ ಘೋಷಣಾ ಪ್ರಮಾಣ ಪತ್ರ ನೀಡಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಆದರೆ ರಾಹುಲ್ ಗಾಂಧಿ ಪ್ರಮಾಣ ಯಾಕೆ ಮಾಡ್ತಿಲ್ಲ, ಏನಿದೆ ಹಿಂದಿನ ಕಥೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಅಷ್ಟಕ್ಕೂ ರಾಹುಲ್ ಒಂದೇ ಒಂದು ರಾಜ್ಯದ ಒಂದು ವಿಧಾನಸಭಾ ಕ್ಷೇತ್ರದ ದಾಖಲೆಗಳನ್ನು ಇಟ್ಕೊಂಡು ಜನರ ಮುಂದೆ ಬಂದಿದ್ದಾರೆ. ಇದುವರೆಗೂ EVM ಹ್ಯಾಕ್ ಮಾಡಿ BJP ಗೆದ್ದಿದೆ ಅಂತ ಹೇಳ್ತಿದ್ದ ಜನರಿಗೆ ಅದಕ್ಕೂ ದೊಡ್ಡ ಫ್ರಾಡ್ ಕೆಲಸವನ್ನು BJP ಮಾಡಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅದೇ ಪ್ರತಿ ವಿಧಾನಸಭಾ ಕ್ಷೇತ್ರದ, ಪ್ರತಿ ಲೋಕಸಭಾ ಕ್ಷೇತ್ರದ ಬೂತ್ ಮಟ್ಟದಲ್ಲೂ ಕೂಡ ಇಲ್ಲದ ಜನರನ್ನು ಸೇರಿಸಿಕೊಂಡು ಚುನಾವಣಾ ಆಯೋಗ ಅಪಚಾರ ಮಾಡಿದೆ ಅಂತ ಹೇಳಿದ್ದಾರೆ. ದಾಖಲೆಗಳನ್ನು ಬಿಡುಗಡೆ ಮಾಡಿ ಮಾದೇವಪುರದಲ್ಲಿ, ಅಂದರೆ ಬೆಂಗಳೂರಿನ ಮಾದೇವಪುರದಲ್ಲಿ ಸಮೀಕ್ಷೆ ಮಾಡಿ 11,965 ನಕಲಿ ಮತದಾರರು, 40,009 ತಪ್ಪು ವಿಳಾಸಗಳಿರ್ತಕ್ಕಂಥ ಮತದಾರರು, 10,452 ಒಂದೇ ವಿಳಾಸದಲ್ಲಿರ್ತಕ್ಕಂಥ ಬಹುಮತದಾರರು ಮತ್ತು 4,135 ಲೋಪಯುಕ್ತವಾದಂತಹ ಫೋಟೋಗಳೇ ಕಾಣಿಸ್ತಾ ಇರ್ತಕ್ಕಂಥ ಮತದಾರರ ಗುರುತಿನ ಚೀಟಿಗಳ ಬಗ್ಗೆ ಇರ್ತಕ್ಕಂಥದ್ದನ್ನು ವಿವರಿಸ್ತಾ ಹೋಗ್ತಾರೆ. ಮುಂದಕ್ಕೆ ಅವರು ಹೇಳ್ತಾ, ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ದೇಶದಲ್ಲಿ ಈ ಅಕ್ರಮ ನಡೆದಿದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಅಂದರೆ ಒಂದೇ ಕ್ಷೇತ್ರದಲ್ಲಿ ಒಟ್ಟು 1 ಲಕ್ಷಕ್ಕೂ ಹೆಚ್ಚು ನಕಲಿ ಮತಗಳ ಸಾಕ್ಷಿಗಳನ್ನು ನಮ್ಮ ಮುಂದೆ ರಾಹುಲ್ ಗಾಂಧಿ ಇಟ್ಟಿದ್ದಾರೆ. ಕೇವಲ 10, 15, 20 ಸಾವಿರ ಮತಗಳ ಹಂತದಲ್ಲಿ BJP ಗೆದ್ದಿರುವ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 30. ಆ 30 ಒಂದು ವೇಳೆ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳು ಗೆದ್ದಿದ್ರೆ ಈ ಬಾರಿಯ ಸರ್ಕಾರವನ್ನು BJP ರಚಿಸೋಕೆ ಸಾಧ್ಯನೇ ಆಗ್ತಿರಲಿಲ್ಲ ಅನ್ನೋದು ರಾಹುಲ್ ಗಾಂಧಿಯ ವಾದ. ಒಂದು ವೇಳೆ ಹೀಗೆ ಆಗಿದ್ದೇ ಆದರೆ BJP ಬದಲಿಗೆ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಿತ್ತು. ಸರ್ಕಾರ ರಚಿಸೋಬೇಕಾಗಿರ್ತಕ್ಕಂಥದ್ದು 272 ಸೀಟು. ಮೋದಿಯವರ BJPಗೆ ಸ್ವತಂತ್ರವಾಗಿ ಅಷ್ಟು ಸೀಟು ಬರಲೇ ಇಲ್ಲ. BJP ಪಡೆದಿದ್ದು 240. ಅದಕ್ಕೆ ಸಾಥ್ ಕೊಡುವ ಪಕ್ಷಗಳಿಂದ, ಅಂದರೆ NDA ಅಲಯನ್ಸ್ ಇದೆಯಲ್ಲ, ಆ ಕಾರಣಕ್ಕೆ ಸಂಖ್ಯೆ ಬಂದಿದ್ದು 293. ಒಟ್ಟಾರೆ ಅದು BJP ಸರ್ಕಾರವಲ್ಲ, NDA ಸರ್ಕಾರ. ಒಂದು ವೇಳೆ ಈ 293 ಕ್ಷೇತ್ರಗಳಲ್ಲಿ 30 ಕ್ಷೇತ್ರಗಳನ್ನು NDA ಕಳ್ಕೊಂಡಿದ್ದರೆ ಸರ್ಕಾರ ರಚಿಸೋದಕ್ಕೆ ಬೇಕಾದಂಥ 272 ಸೀಟು ಖಂಡಿತವಾಗಿಯೂ ಸಿಗ್ತಾ ಇರಲಿಲ್ಲ. ಭಾರತದಂತಹ ಶಕ್ತ, ದೊಡ್ಡ ಹಾಗೂ ಪ್ರಭಾವಿ ದೇಶದ ಸರ್ಕಾರ ನಡೆಸಲು ಬೇಕಾದ ಪಕ್ಷವೊಂದರ ಅಥವಾ ಒಂದು ಘಟಬಂಧನ್ ಒಂದರ ಮೇಲೆ ಮಾಡಿರುವ ಆರೋಪ ಎಷ್ಟು ಮಹತ್ವದ್ದು ಅಂತ ಗೊತ್ತಾಗೋದಕ್ಕೆ ಇಷ್ಟು ಸಾಕು. ಇಲ್ಲಿ BJPಯನ್ನು ಯಾಕೆ ಹಿಡಿದು ತರ್ತಾ ಇದ್ದೀರಾ ರಾಹುಲ್? ಈ ಕೆಲಸ ಮಾಡಿರೋದು ಚುನಾವಣಾ ಆಯೋಗ ಅಲ್ವೇ? ಇದರ ಸಂಪೂರ್ಣ ತಪ್ಪು ಒಪ್ಪು ಏನೇ ಇದ್ರೂ ಕೂಡ ಅದು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿದ್ದಲ್ವಾ? ರಾಹುಲ್ ಪ್ರಕಾರ ಚುನಾವಣಾ ಆಯೋಗ BJP ಪರವಾಗಿ ಕೆಲಸ ಮಾಡಿದೆ. ಈ ಹಿಂದೆ ಕಾಂಗ್ರೆಸ್ 10 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾಗ ಚುನಾವಣಾ ಆಯೋಗ ಯಾರ ಕೈಯಲ್ಲಿತ್ತು? ಹಾಗೆ ನೋಡಿದ್ರೆ ಚುನಾವಣಾ ಆಯೋಗ ಯಾವ ಸರ್ಕಾರದ ಕೈಯಲ್ಲೂ ಇರೋದಿಲ್ಲ. ಯಾವ ಕೋರ್ಟು, ನ್ಯಾಯಾಧೀಶರುಗಳು ಕೂಡ ಒಂದು ಸರ್ಕಾರದ ಕೈಯಲ್ಲಿ ಇರೋದಿಲ್ಲ. ನಮ್ಮ ಸಂವಿಧಾನ ಅದಕ್ಕೆ ಅವಕಾಶ ನೀಡದೆ ಚುನಾವಣಾ ಆಯೋಗಕ್ಕೆ ತುಂಬ ಸ್ವತಂತ್ರ ಹಾಗೂ ಶಕ್ತಿಯನ್ನು ನೀಡಿದೆ. ಆ ಶಕ್ತಿ ಎಷ್ಟು ಅನ್ನೋದನ್ನು ನಮಗೆ ಮೊದಲು ತೋರಿಸ್ಕೊಟ್ಟವರು TN ಶೇಷನ್. 1990ರಿಂದ 96 ತನಕ ಚುನಾವಣಾ ಆಯೋಗದ ಕಮಿಷನರ್ ಆಗಿದ್ದ TN ಶೇಷನ್ ಚುನಾವಣಾ ಆಯೋಗದ ಶಕ್ತಿಯನ್ನು ನಮ್ಮ ದೇಶಕ್ಕೆ ಪರಿಚಯ ಮಾಡಿಕೊಟ್ರು. ಅಲ್ಲಿಂದ ಆಚೆಗೆ ಚುನಾವಣಾ ಆಯೋಗ ಅಂದರೆ ಪ್ರತಿಯೊಬ್ಬ ಚುನಾವಣಾ ಅಧಿಕಾರಿ ಕೂಡ ಮೈ ತುಂಬ ಎಚ್ಚರದಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಎಲೆಕ್ಷನ್ ಡ್ಯೂಟಿ ಅಂದರೆ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡ್ತಾರೆ ಅಧಿಕಾರಿಗಳು. ಬಹಳ ಪ್ರಸಿದ್ಧಿಗೆ ಬಂದ ಶೇಷನ್ 99ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡ್ತಾರೆ. ಅದು ಯಾರ ಜೊತೆ? BJPಯ ಭೀಷ್ಮ ಅಂತಲೇ ಕರೆಸ್ಕೊಳ್ತಕ್ಕಂಥ LK ಅಡ್ವಾಣಿ ಎದುರು. ಗುಜರಾತಿನ ಗಾಂಧಿನಗರದ ಕ್ಷೇತ್ರ ಶೇಷನ್ ಅವರನ್ನು ಸೋಲಿಸುತ್ತೆ. ಜನಪ್ರಿಯತೆಯೇ ಬೇರೆ, ಚುನಾವಣೆನೇ ಬೇರೆ ಅಂತ ಅವರಿಗೆ ಗೊತ್ತಾಗೋಗುತ್ತೆ. ಆ ಕತೆ ಬೇರೆನೇ ಇದೆ,
ಅದು ಬಿಡಿ. ಇದಾಗಿ 30-40 ವರ್ಷ ಆಗ್ತಾ ಇದೆ. ಇತ್ತೀಚೆಗೆ ಅಂದರೆ 2014 ನಂತರ ಈ ದೇಶದಲ್ಲಿ BJP ದೇಶದ ಆದಷ್ಟು ಸ್ವತಂತ್ರ ಸಂಸ್ಥೆಗಳು ಅಂದರೆ ಇಡಿನೂ ಸೇರಿದಂತೆ ತಮ್ಮ ಅನುಕೂಲಕ್ಕೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತಿದೆ ಅನ್ನೋದು ಗೊತ್ತಿರೋ ವಿಚಾರನೇ. ಅದರಲ್ಲೂ ಕಾನೂನಿನ ತಿದ್ದುಪಡಿಗಳನ್ನು ವಿಚಾರದಲ್ಲಿ ಸಂವಿಧಾನವೇ ಬೆಚ್ಚಿ ಬೀಳೋ ಹಾಗೆ ನಡ್ಕೊಂಡು ಬರ್ತಿದೆ ಈ BJP. ನ್ಯಾಯಾಂಗ ವಿಚಾರದಲ್ಲೂ ಕೂಡ BJP ಏನೇನು ಮಾಡಿದೆ ಅನ್ನೋದನ್ನ ಧನಪಾಲ್ ಅನ್ನೋರ ಕೇಸ್ನ ಅಡಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನು ಮುಂದೆ ನೋಡ್ತಾ ಹೋಗೋಣಂತೆ. ಈಗಿರುವಾಗ ಈ ಚುನಾವಣಾ ಆಯೋಗವನ್ನು ಸುಮ್ಮನೆ ಬಿಟ್ಟಿರುತ್ತಾ BJP ಅಂತ ಜನರ ಅನುಮಾನ. ಆದರೆ ಅದನ್ನು ಪ್ರೂವ್ ಮಾಡಬೇಕಲ್ವಾ? ಪ್ರೂವ್ ಮಾಡದೆ ಹಾಗೆ ಅಡ್ಡದಾರಿ ಹಿಡಿದಿದ್ರೆ ಪ್ರೂವ್ ಮಾಡುವ ಕೆಲಸವನ್ನು ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತಲೇ ಕರೆಸ್ಕೊಳ್ಳುವ ರಾಹುಲ್ ಗಾಂಧಿ ಮಾಡಬೇಕಲ್ವಾ? ಅದೇ ನಿಟ್ಟಿನಲ್ಲಿ ಸ್ವಲ್ಪ ಅಗ್ರೆಸಿವ್ ಸ್ಟೈಲಲ್ಲೇ ರಾಹುಲ್ ಗಾಂಧಿ ನಡೀತಿದ್ದಾರೆ ಅನ್ನೋದು ನೋಡ್ತಾ ಇದ್ದೀವಿ. ಆದರೆ BJPನ ಅಂದರೆ ಸಂವಿಧಾನವನ್ನು ಅಷ್ಟಾಗಿ ಒಪ್ಪದ RSSನ ಅಂಗವಾದ ಲಾ ಮೇಕರ್ಸ್ಗಳನ್ನು ತನ್ನ ಗುಂಡಿಗೆ ಕೆಡವಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾದರೆ ರಾಹುಲ್ ಗಾಂಧಿ ಎಡವಿದ್ದಲ್ಲಿ ಆರೋಪನೇನೋ ಮಾಡಿದರು, ಅದನ್ನು ಒಪ್ಪುವಂತಹ ದಾಖಲೆಗಳನ್ನು ಕೂಡ ಕೊಟ್ಟರು. ಆದರೆ ಅದರ ಮುಂದಕ್ಕೆ ಹಾದಿ ಅಷ್ಟು ಸುಲಭದಿತ್ತಿಲ್ಲ. ರಾಹುಲ್ ಚುನಾವಣಾ ಆಯೋಗ ಇಂತಿಂಥ ತಪ್ಪು ಮಾಡಿದೆ ಅಂತ ಹೇಳಿದ್ದ ಬೆನ್ನಲ್ಲೇ ಚುನಾವಣಾ ಆಯೋಗದ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಅವರು ರಾಹುಲ್ ಗಾಂಧಿಗೆ ಪತ್ರ ಬರೆದು ನಿಮ್ಮ ಆರೋಪಗಳಿಗೆ ಸಾಕ್ಷ್ಯ ಒದಗಿಸಿ, ಘೋಷಣಾ ಪತ್ರಕ್ಕೆ ಸಹಿ ಹಾಕಿ ಅಂತ ಕೇಳಿದ್ದಾರೆ. ಆದರೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಕಚೇರಿಗೆ ಹೋಗಲೇ ಇಲ್ಲ. ಇತ್ತ BJPಯ ಜನ ಸುಮ್ಮನೆ ದೂರಿದಾಗಲ್ಲ, ನಾನು ಮಾಡಿದ ಆರೋಪ ಸರಿ ಅಂತ ಪ್ರಮಾಣ ಮಾಡದೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕೆ ರಾಹುಲ್ ಗಾಂಧಿ ಪ್ರಮಾಣ ಘೋಷಣಾ ಪತ್ರಕ್ಕೆ ಸೈನ್ ಆಗ್ತಿಲ್ಲ? ಏನಿದೆ ಮರ್ಮ? ಈ ಘೋಷಣಾ ಪತ್ರಕ್ಕೆ ಸಹಿ ಹಾಕೋದು ಕಾನೂನು ದೃಷ್ಟಿಯಿಂದ ಬಹಳ ಅಪಾಯಕಾರಿ. 1950ರ ಪ್ರಜಾಪ್ರಭುತ್ವ ಪ್ರತಿನಿಧಿ ಕಾಯ್ದೆಯ ಕಲಂ 31ರ ಪ್ರಕಾರ ತಪ್ಪು ಘೋಷಣೆ ನೀಡಿದರೆ 1 ವರ್ಷದವರೆಗೆ ಜೈಲು ಶಿಕ್ಷೆ ಕೂಡ ಆಗ್ಬೋದು. ತಾನು ಕೊಟ್ಟಿರೋ ಮಾಹಿತಿ ಸರಿ ಅಂತಾದಮೇಲೆ ಈ ಪ್ರತಿನಿಧಿ ಕಾಯ್ದೆಗೆ ಯಾಕೆ ರಾಹುಲ್ ಗಾಂಧಿ ಇರಬೇಕು? ಟ್ವಿಸ್ಟ್ ಇರೋದೇ ಇಲ್ಲಿ. ಚುನಾವಣಾ ಆಯೋಗದಲ್ಲಿ ತಗೊಂಡಿರತಕ್ಕಂಥ ಮಾಹಿತಿಗಳು ಮೇಲ್ನೋಟಕ್ಕೆ ತಪ್ಪುಗಳನ್ನು ತೋರಿಸ್ತಾ ಇದೆ. ಆದರೆ ಕಾನೂನು ಸಮರಕ್ಕೆ ಇಳಿದ ಮೇಲೆ ಮುಂದೆ ಬೇಕಾದಂತಹ ಮಾಹಿತಿಗಳನ್ನು ಚುನಾವಣಾ ಆಯೋಗ ನೀಡಿಲ್ಲ. ಪರಮಾಧಿಕಾರ ಹೊಂದಿರುವ ಎಲೆಕ್ಷನ್ ಕಮಿಷನ್ನು ಎದುರಾಕೊಂಡು ಕೆಲಸ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಬದಲಿಗೆ ಕರ್ನಾಟಕದ ನಾಯಕರುಗಳು ಚುನಾವಣಾ ಆಯೋಗಕ್ಕೆ ಹೋಗಿ ದೂರು ಕೊಟ್ಟಿದ್ದಾರೆ. ಹಾಗಾದರೆ ಕರ್ನಾಟಕದ ಈ ದೂರು ಕೊಟ್ಟರಲ್ಲ ರಾಜಕಾರಣಿಗಳಿಗೆ ಯಾವುದಕ್ಕೆ ಪ್ರಾಬ್ಲಮ್ ಆಗಲ್ವಾ? ಆಗೋದಾದರೆ ರಾಹುಲ್ ಗಾಂಧಿಗೂ ಆಗುತ್ತೆ, DK ಶಿವಕುಮಾರ್ಗೂ ಕೂಡ ಆಗುತ್ತೆ. ಇಲ್ಲಿಂದ ಮುಂದಕ್ಕೆ ಎಲ್ಲವೂ ಕೂಡ ರಾಜಕೀಯ ರಕ್ಷಣೆಯ ಸೂಕ್ಷ್ಮ ನಡೆಗಳಷ್ಟೇ. ಆದರೂ ಈ ದೇಶದ ಶಾಡೋ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಚುನಾವಣಾ ಆಯೋಗ ಕೇಳಿದ ಘೋಷಣಾ ಪ್ರಮಾಣಕ್ಕೆ ತಯಾರಾಗಿ ಬಂದಿದ್ದರೆ ಇನ್ನೂ ಹೆಚ್ಚಿನ ಸ್ಪಷ್ಟತೆ ಜನಕ್ಕೆ ಸಿಗ್ತಾ ಇತ್ತು. ಆದರೆ ರಾಹುಲ್ ಗಾಂಧಿ ಹಾಗೆ ಮಾಡಲಿಲ್ಲ ಅನ್ನೋದೇ ಸದ್ಯದ ಹಿನ್ನಡೆ. ಹಾಗಂತ ಅಷ್ಟೊಂದು ಪ್ರಭಾವಿ ಚುನಾವಣಾ ಆಯೋಗ ಕೂಡ ಜನರ ಮುಂದೆ ಬಂದು ಪಾರದರ್ಶಕವಾಗಿ ನಡ್ಕೊಂಡು ತನ್ನ ಘನತೆಯನ್ನು ಕಾಪಾಡ್ಕೋಬೇಕಲ್ವಾ? ಒಂದೇ ಕ್ಷೇತ್ರದಿಂದ 1 ಲಕ್ಷಕ್ಕೂ ಅಧಿಕ ಮತಗಳ ಅಕ್ರಮ ಚಲಾವಣೆ ಆಗಿರುವ ಆರೋಪನ ಎಲೆಕ್ಷನ್ ಕಮಿಷನ್ ಹಗುರವಾಗಿ ತೆಗೆದುಕೊಂಡ್ರೆ ಅಂತಹ ಘನತೆಯ ಸಂಸ್ಥೆಯ ಮೇಲೆ ಮುಂದಿನ ಚುನಾವಣೆಯಲ್ಲಿ ನಂಬಿಕೆ ಬರೋದಾದರೂ ಹೇಗೆ? ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಂಗತಿಗಳೊಂದಿಗೆ ಭೇಟಿಯಾಗೋಣಂತೆ. ಧನ್ಯವಾದಗಳು.